ಸರ್ ಹೇಳಿ, ಬಿಜೆಪಿ ನಾಯಕರುಗಳೆಲ್ಲ ಇವತ್ತು ನಿನ್ನೆ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಬೆಂಗಳೂರನ್ನು ಅಭಿವೃದ್ಧಿಯಲ್ಲಿ ಕಡೆಗಣನೆ ಮಾಡಲಾಗ್ತಾ ಇದೆ, ಸರ್ಕಾರದಲ್ಲಿ ಹಣ ಇಲ್ಲ, ಅಭಿವೃದ್ಧಿಯಲ್ಲಿ ಸಂಪೂರ್ಣ ಬೆಂಗಳೂರನ್ನು ಕಡೆಗಣನೆ ಮಾಡಲಾಗುತ್ತೆ ಅಂತ ಹೇಳ್ಬಿಟ್ಟು ಬಿಜೆಪಿ ಶಾಸಕರುಗಳು, ಮಾಜಿ ಸಚಿವರುಗಳು ಏನು ಪ್ರತಿಭಟನೆಯನ್ನು ಮಾಡಿದ್ದಾರೆ. ತಮ್ಮ ಕ್ಷೇತ್ರದ ಶಾಸಕರು ಕೂಡ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಏನು ಹೇಳ್ತೀರಿ ಪ್ರತಿಭಟನೆ ಕುರಿತು? ನಾನು ಬೆಂಗಳೂರಿಗೆ ಅನುದಾನ ಕೊಟ್ಟಿಲ್ಲ ಅಂತ ನಿನ್ನೆ ದಿವಸ ಏನು ನಮ್ಮ BJP ಶಾಸಕರುಗಳು ಫ್ರೀಡಮ್ ಪಾರ್ಕಲ್ಲಿ ನಿನ್ನೆ ಪ್ರತಿಭಟನೆ ಮಾಡಿದ್ದಾರೆ. ಇವತ್ತು ಬೆಳಿಗ್ಗೆ ಪ್ರಜಾವಾಣಿ, ವಿಜಯವಾಣಿ, ವಿಜಯ ಕರ್ನಾಟಕದಲ್ಲಿ ನಾನು ನೋಡಿದೆ. ಮಾನ್ಯ ವಿರೋಧ ಪಕ್ಷದ ನಾಯಕರಾದಂಥ ಸನ್ಮಾನ್ಯ ಅಶೋಕ್ ಅವರು ನೇತೃತ್ವದಲ್ಲಿ ನಿನ್ನೆ ಬೆಂಗಳೂರು ಸಿಟಿಯಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ನಾನು ಮಾನ್ಯ ವಿರೋಧ ಪಕ್ಷ ನಾಯಕರಾದಂಥ ಅಶೋಕ್ ಅವರು ನಾನು ಕೇಳೋಕ್ಕೆ ನಾನು ಬಯಸ್ತಾ ಇದ್ದೀನಿ. ಏನು ತಾವು ಹಿಂದೆ ನಿಮ್ಮ ಸರ್ಕಾರ BJP ಸರ್ಕಾರ ಇದ್ದಂಥ ಕಾಲದಲ್ಲಿ, ಆವಾಗ ಸನ್ಮಾನ್ಯ ಕುಮಾರಣ್ಣವರು ಮುಖ್ಯಮಂತ್ರಿ ಆದಂಥ ಕಾಲದಲ್ಲಿ ಮೈತ್ರಿ ಸರ್ಕಾರದೇ, ಆಗ ಎಷ್ಟು ಹಣ ಕೊಟ್ಟಿದ್ದರು? ಯಾರು ಹಿಂದೆ ಮೈತ್ರಿ ಸರ್ಕಾರದಲ್ಲಿ? ಆಗ ಮೈತ್ರಿ ಸರ್ಕಾರ ಪತನ ಆದಂಥ ಕಾಲದಲ್ಲಿ 3 ದಿನಕ್ಕೆ ಬೆಂಗಳೂರು ಸಿಟಿಯಲ್ಲಿ ಅಲ್ಲ, ಇಡೀ ಸ್ಟೇಟಲ್ಲಿ ಕಾಂಗ್ರೆಸ್ಸು JDS ಪಕ್ಷ ಶಾಸಕರು ಎಲ್ಲೆಲ್ಲಿದ್ದಾರೆ, ಅವ್ರಿಗೆ ಏನು ಮಾಡಿದ್ದಾರೆ ಅಂತ ಎಲ್ಲನೂ ಈ ಇಡೀ ನಾಡಿನ ಜನಕ್ಕೆ ಗೊತ್ತಿತ್ತು. ಅದರಲ್ಲಿ ಬೆಂಗಳೂರಲ್ಲಿ ಉದಾಹರಣೆಗೆ ನಂದು JDS ಶಾಸಕ ಇದ್ದಿದ್ದು ನಾನೊಬ್ಬ ಬೆಂಗಳೂರಲ್ಲಿ, ಇಬ್ಬರು, ನಾನು ಸನ್ಮಾನ್ಯ ಗೋಪಾಲಣ್ಣವರು. 580 ಕೋಟಿ ರೂಪಾಯಿ ದಾಸರಳ್ಳಿಗೆ ಅಂತ ಹಿಂದೆ ಕೊಯ್ಲೇಷನ್ ಗೌರ್ಮೆಂಟಲ್ಲಿ ಕೊಟ್ಟಿದ್ದರು. 550 RRR ಕೊಟ್ಟಿದ್ದರು. 500 ಚಿಲ್ಲರೆ ಯಶವಂತಪುರ ಕೊಟ್ಟಿದ್ದರು. 500 ಚಿಲ್ಲರೆ ಭೈರತಿ ಬಸವರಾಜ್ ಅವ್ರಿಗೆ ಕೊಟ್ಟಿದ್ದರು. ಭೈರತಿ ಸುರೇಶ್ ಅವ್ರಿಗೂ ಕೊಟ್ಟಿದ್ದರು. ಸನ್ಮಾನ್ಯ ಜಾರ್ಜ್ ಸಾಹೇಬ್ರಿಗೆ, ಎಲ್ಲರಿಗೂ, ಕಾಂಗ್ರೆಸ್ನವ್ರಿಗೆ, ಇವ್ರಿಗೂ, ಅವ್ರಿಗೂ, BJPಯವ್ರಿಗೂ 150-200 ಕೋಟಿ ರೂಪಾಯಿ BJPಯವ್ರಿಗೂ ಕೊಟ್ಟಿದ್ದರು. ಆದರೆ ಇವರು ಸರ್ಕಾರ ಹೋದ ಹಿಂದೆಲೇ ಇವ್ರು ಏನು ಮಾಡಿದ್ರು? ಇವರು ಅವ್ರಿಗೇನಾದರೂ ನಿನ್ನೆ ಪ್ರತಿಭಟನೆ ಮಾಡಿದಾರಲ್ಲ, ಅನುದಾನ ಕೊಟ್ಟಿಲ್ಲ, ಇದು ಮಾಡಿದ್ದಾರೆ ಅಂತ, ಅವ್ರಿಗೇನಾದ್ರೂ ನಾಚಿಕೆ, ಮಾನ ಮರ್ಯಾದೆ ಏನಾದರೂ ಇದೆಯಾ ಸ್ವಲ್ಪನ ಅವ್ರಿಗೆ? ಏನು ಈ ನಾಡಿನ ಜನಕ್ಕೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದಾರಾ? ಬೆಂಗಳೂರು ಇವತ್ತು ಸಿಟಿ ಒಳಗೆ ಏನು ಜನಗಳಿಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದಾರೆ ಇವರು? ಸುಮ್ಮನೆ ನಾಟಕ, ಅದು ಎಲ್ಲ ನಾಟಕ ಮಾಡೋಕ್ಕೆ ಅಲ್ಲ ಹೋಗಿದ್ದಾರೆ. ಏನು ಮಾಡಿದ್ದಾರೆ? ನನಗೆ ಕೊಟ್ಟಿದ್ದು ಇದರಲ್ಲಿ 3 ದಿನಕ್ಕೆ ಬರೀ 45 ಕೋಟಿ ಬಿಟ್ಟು ಪೂರ್ತಿ 500 ಕೋಟಿ ಚಿಲ್ಲರೆನೂ 550 ಕೋಟಿನೂ ತೆಗೆದಾಕಿದ್ರು ನನಗೆ. 550 ಕೋಟಿನೂ ತೆಗೆದಾಕಿದ್ರು ನನಗೆ, ಯಾರಿಗೂ ಬಿಡಲಿಲ್ಲ. ಇವತ್ತು ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಸಾಹೇಬ್ ಇರ್ಬೋದು, ಸನ್ಮಾನ್ಯ ಜಾರ್ಜ್ ಸಾಹೇಬ್ರು ಇರ್ಬೋದು, ಸನ್ಮಾನ್ಯ ರಾಮಲಿಂಗ ರೆಡ್ಡಿ ಸಾಹೇಬ್ರು ಇರ್ಬೋದು, ಎಲ್ಲರೂ ಇವತ್ತು ಇದ್ದಾರೆ ಮಂತ್ರಿಗಳು, ಇವತ್ತು ಖಾಲಿ ಕಾಂಗ್ರೆಸ್ ಶಾಸಕರು ಏನಿದ್ದಾರೆ ಎಲ್ಲರದು ತೆಗೆದಾಕಿರು, ಯಾರ್ದು ಬಿಡಲಿಲ್ಲ ಅಲ್ಲಿ. ಇವತ್ತು ಏನಂತ ಈಕೆಂಡು ಇವತ್ತು ಇವರು ಹೋಗಿ ನಮ್ಗೆ ಅನುದಾನ ಕೊಟ್ಟಿಲ್ಲ ಅಂತ ಮಾತಾಡ್ತಾವ್ರೆ. ಹೌದು, ಈಗ ಅವಾಗ ಹಿಂದೆ ನನ್ನ ದಾಸರಹಳ್ಳಿಯಲ್ಲಿ ನನಗೆ ಒಂದು 40 ಕೋಟಿ ಚಿಲ್ಲರೆ ಬಿಟ್ಟು ಎಲ್ಲ ಅನುದಾನನೂ ಈ ತೆಗೆದಾಕಿ ಈ ಕ್ಷೇತ್ರ ಜನಕ್ಕೆ ಅನ್ಯಾಯ ಮಾಡಿರು, ದ್ರೋಹ ಮಾಡಿರು. ಈ ಕ್ಷೇತ್ರದ ಜನಕ್ಕೆ ಏನಾನ ಮಾನ ಮರೀತಿದ್ದೆ ಅವರಿಗೆ ಈ ಅನುದಾನ ಕೊಟ್ಟಿಲ್ಲ ಅಂತ ಹೇಳ್ಕೊಳಕ್ಕೆ? ಅವ್ರಿಗೆ ಎಷ್ಟು ತೊಂದರೆ ಕೊಟ್ಟರು ಕ್ಷೇತ್ರದಲ್ಲಿ. ನಂದು ಒಂದೇ ಅಲ್ಲ, ಇಡೀ ಎಂಟೈರ್ ರಾಜ್ಯದಲ್ಲಿ ಕಾಂಗ್ರೆಸ್ನವ್ರಿಗೆ JDSನವ್ರಿಗೆ ಅನ್ಯಾಯ ಮಾಡಿದರು, ತೊಂದರೆ ಕೊಟ್ಟರು. ಏನು ನಾವೆಲ್ಲ ಏನು ಕಾಂಗ್ರೆಸ್ನವರಾಗಲಿ JDSನವರಾಗಲಿ ಹೋಗಿ ಏನು ಅವರು JDSನವರು ಮನೆ ಮುಂದೆನೇ ಕೆಲಸ ಮಾಡ್ತಿದ್ರಾ? ಅಂಥ ದ್ರೋಹ ಮಾಡಿದರೆ ಕ್ಷೇತ್ರ ಇಡೀ ಈ ರಾಜ್ಯದ ಜನತೆಗೆ ಕಣ್ಣೀರ ಕೈ ತೊಳಸವ್ರೆ. ದಾಸರಹಳ್ಳಿ ಒಳಗೆ ಎಷ್ಟು ಜನಕ್ಕೆ ತೊಂದರೆ ಆಗಿದೆ ಗೊತ್ತಾ? ದಾಸರಹಳ್ಳಿಯಲ್ಲಿ ಯಾವ ಮುಖ ಇಕ್ಕೊಂಡು ಹೋಗಿ ಅಲ್ಲಿ ಹೋಗ್ಬಿಟ್ಟು ಫ್ರೀಡಮ್ ಪಾರ್ಕಿಗೆ ಹೋಗಿ ಕೇಳ್ತಾ ಇದ್ದೀರಾ ನೀವು? ಏನು ಈ ಕ್ಷೇತ್ರದ ಜನಗಳಿಗೆ ಇದೆಲ್ಲ ಗಮನಿಸ್ತಾ ಇಲ್ಲ ಅಂತ ತಿಳ್ಕೊಂಡಿದ್ದೀರೇನೋ? ದಾಸರಹಳ್ಳಿಯಲ್ಲಿ ಇವತ್ತು ನಾನು ಶಾಸಕನಿಲ್ಲ. ಇವತ್ತು ಇಲ್ದಿದ್ರು ಇವತ್ತು ನಾನು ಹಾಕಿರ, ಇವತ್ತು ನಾನು ತಡೆ ಹಿಡಿಬೋದಾಯ್ತಲ್ಲ. ನಾನು ಅಂಥ ಕೆಲಸ ಮಾಡಲ್ಲ. ಇವತ್ತು ಪಿಣ್ಯ ಇಂಡಸ್ಟ್ರಿಗೆ 50 ಕೋಟಿ ರೂಪಾಯಿ ತಗೊಂಡು ಬಂದು ಕೆಲಸ ನಡೀತಾ ಇದೆ. ಇವತ್ತು
50 ಕೋಟಿ ರೂಪಾಯಿ ಇವತ್ತು ಕೆಲಸ ನಡೀತಾ ಇದೆ. ಇವತ್ತು KSSIDCಯಿಂದ ತಂದು 50 ಕೋಟಿ ರೂಪಾಯಿ ಇವತ್ತು ಕೆಲಸ ನಡೀತಾ ಇದೆ. ಇಡೀ ಕ್ಷೇತ್ರ ಪಿಣ್ಯ ಇಂಡಸ್ಟ್ರೀಸ್ನವ್ರಿಗೆ ಗೊತ್ತಿದೆ. ಇವತ್ತು 110 ವಿಲೇಜು 25 ಕೋಟಿ ರೂಪಾಯಿ ಕೆಲಸ ನಡೀತಾ ಇದೆ. 110 110 ವಿಲೇಜಲ್ಲಿ 25 ಕೋಟಿ ರೂಪಾಯಿ ಕೆಲಸ ನಡೀತಾ ಇದೆ. ನಾನು ಅಂಥ ತಡವಡಿ ಅಂತ ಕೆಲಸ ನಾನು ಮಾಡೋದಿಲ್ಲ, ಅಂಥ ನೀಚ್ ಕೆಲಸಕ್ಕೆ ಕೈ ಹಾಕಲ್ಲ. ಹೆಸರುಘಟ್ಟ ರೋಡಲ್ಲಿ ಅವತ್ತು ಹಾಕಿ ಪೂಜೆ ಮಾಡಿ ಕೆಲಸ ಮಾಡಿದ್ದು 1 ವರ್ಷ ಆಗಿದೆ, ಅರ್ಧಂಬರ್ಧ ನಿಲ್ಲಿಸ್ಯವ್ರೆ. ಏನಕ್ಕೆ ನಿಲ್ಲಿಸ್ಯವ್ರೆ ಅಂತ ಕ್ಷೇತ್ರದ ಜನಕ್ಕೆ ಗೊತ್ತಿದೆ, ಎಲ್ಲ ಅಧಿಕಾರಿಗಳಿಗೂ ಗೊತ್ತಿದೆ. ನೆಲಗದನಹಳ್ಳಿ ರೋಡು ಕೋರ್ಟ್ಗೆ ಹೋಗಿ ತಂದಿರೋ ದುಡ್ಡಿನಲ್ಲಿ 20 ಕೋಟಿ ರೂಪಾಯಿ ತಂದು ಕೆಲಸ ಮಾಡಿ ಸ್ಟಾರ್ ಮೋಟ್ರ್ ಡ್ರೈನ್ ಮಾಡಿಸಿ ರೋಡ್ ಮಾಡ್ಸೋಕ್ಕೆ ಹೋಗಿ ಇವತ್ತವರೆಗೂ ಹಂಗೆ ನಿಂತದೆ. ಏನಕ್ಕೆ ನಿಲ್ಲಿಸಿದ್ದೀರಾ? ಗೊತ್ತಿದೆ, ಜನಗಳಿಗೆ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ, ಕಾಂಟ್ರಾಕ್ಟ್ರಿಗೂ ಗೊತ್ತಿದೆ, ಎಲ್ಲ ಅಧಿಕಾರಿಗೂ ಗೊತ್ತಿದೆ. ಏನು ನಿಲ್ಲಿಸಿದ್ಯಾ ಅಂತ ಗೊತ್ತಿದೆ, ಯಾರು ನಿಲ್ಲಿಸಿದ್ದಾರೆ ಅಂತ, ಏನು ನಿಲ್ಲಿಸ್ಯವ್ರೆ ಅಂತಲೂ ಗೊತ್ತಿದೆ. ಕೆರೆ ಬಾಣಾವರ ಕೆರೆಗೆ 30 ಕೋಟಿ ರೂಪಾಯಿ ಕೊಯ್ಲೇಷನ್ನ ತಗೊಂಬಂದಿದ್ದೆ. ನಿಮ್ಗೇನೋ ನಾಚಿಕೆ ಆಗಲ್ವ ನಿಮಗೆ? ಅದನ್ನು ತಡೆ ಹಿಡಿದ್ಬಿಟ್ರಿ. ಗಾಣಗಿರಳ್ಳಿ ಕೆರೆಗೆ 13 ಕೋಟಿ ರೂಪಾಯಿ ತಂದೆ, ತಡೆ ಇಟ್ಬಿಟ್ರಿ. ಜನಗಳಿಗೆ ಇವೆಲ್ಲ ಗೊತ್ತಾಗಲ್ವೇನು? ಈಗ ತಿರ್ಗಾ ಹಿಂಗಾದರೂ ಕೂಡ ಇವತ್ತು ನಾನು ಹೋಗಿದ್ದೀನಿ, ಸನ್ಮಾನ್ಯ DK ಶಿವಕುಮಾರ್ ಸರ್ ಉಪಮುಖ್ಯಮಂತ್ರಿ ಇವತ್ತು ಆಫೀಸ್ಗೆ ಹೋಗಿಬಿಟ್ಟು ಯಾಕಾಗಿಲ್ಲ ನಾನು ಲೆಟ್ರ್ ಬರೆದೆ. ಯಾವಾಗ 22/2 ಲೆಟ್ರ್ ಬರೆದೆ. ಅದು ಬರೆದಿದ್ದು ಈಗ ಅದನ್ನಾಗಿ ಇವತ್ತು ವರ್ಕ್ ಆರ್ಡ್ರು ಇನ್ನೊಂದು ವಾರದಲ್ಲಿ ವರ್ಕ್ ಆರ್ಡ್ರ್ ಕೊಡಿಸ್ತಾ ಇದ್ದೀನಿ. 15 ಕೋಟಿ ರೂಪಾಯಿ ವರ್ಕ್ ಆರ್ಡ್ರ್ ಕೊಡಿಸ್ತಾ ಇದ್ದೀನಿ ಇವತ್ತು ನಾನು. ಏಕೆಂದರೆ ಬಾಣಾವರ ಜನ ಆ ಭಾಗದಲ್ಲಿ ಈ ಹಿಂದೆ ಇದ್ದಂಥ ಪುಣ್ಯಾತ್ಮರುಗಳು ಎಲ್ಲ STP ಟ್ಯಾಂಕ್ ಮಾಡಿ ಮಡಗಿದ್ರು ಮಹಾನುಭಾವರುಗಳು. ಇವತ್ತು ಅದನ್ನು ತೆಗಿಬೇಕು ಅಂತ ನಾನು ಅದನ್ನು ಒಳ್ಳೆ ಇದು ಕೆರೆ ಎಲ್ಲ ಕ್ಲೀನ್ ಮಾಡಬೇಕು ಅಂತ ಹೇಳ್ಬಿಟ್ಟು 30 ಕೋಟಿ ತಂದೆ, ತಡೆ ಹಿಡಿದ್ಬಿಟ್ರು. ಆದರೆ ಇವತ್ತು 15 ಕೋಟಿ ರೂಪಾಯಿ ತಂದು ಕೊಟ್ಟಿದ್ದೀನಿ. 2 ಕೋಟಿ ರೂಪಾಯಿ ಹಿಂದೆ ನಾನು ಶಾಸಕನಾಗಿದ್ದಾಗ ಫ್ಯಾಕ್ಟ್ರಿಗಳಿಗೆ ಹೋಗಿ ಎಂಥದ್ದು CRS ಯಾವುದೋ ಫಂಡ್ಸ್ ತಂದು ಅದನ್ನು ತಂದು ಅಲ್ಲಿ ದುಡ್ಡು ತಂದಿಟ್ಟು 2 ಕೋಟಿ ರೂಪಾಯಿ ದುಡ್ಡು ಇಟ್ಟಿದ್ದೆ ನಾನು. CSR ಫಂಡು, CSR ಫಂಡ್ನ 30 ಲಕ್ಷ CSR ಫಂಡು, ಮಿಕ್ಕಿದ್ದು 1 ಕೋಟಿ ರೂಪಾಯಿ PW ತಂದಿದ್ರೆ 10 ಕೋಟಿ ರೂಪಾಯಿ 1 ಕೋಟಿ ರೂಪಾಯಿ ಕೆರೆಗೆ ಅಂತ ಇಡಿಸಿದ್ದೆ ಅಲ್ಲಿ. ಇದನ್ನೆಲ್ಲ ಸೇರಿ ಈಗ 2 ಕೋಟಿದು ಮೊನ್ನೆ ಕೆಲಸ ನಡೀತಾ ಇದೆ. ಇನ್ನೂ 15 ಕೋಟಿ ರೂಪಾಯಿ ನಾನು ಬಾಣಾವರ ಕೆರೆಗೆ ಹಾಕಿದ್ದೀನಿ. ನಾನು ಹಾಕಿದ್ದೇನೆ. ನೆಲಗದನಹಳ್ಳಿ ಕೆರೆಗೆ 10 ಕೋಟಿ ರೂಪಾಯಿ ಹಾಕಿದ್ದೆ, ತೆಗೆದಾಕಿರು. ತಿರ್ಗಾ 6 ಕೋಟಿ ರೂಪಾಯಿ ತಂದು ಕೆಲಸ ನಡೀತಾ ಇದೆ. ಅಬ್ಬಿಗೆರೆ ಕೆರೆಗೆ 10 ಕೋಟಿ ರೂಪಾಯಿ ಹಾಕಿದ್ದೆ ಅವತ್ತು ಮೈತ್ರಿ ಸರ್ಕಾರ ತಂದು, ಅದನ್ನು ಹಾಳು ಮಾಡಿ ವಾಪಸ್ ಹಾಕಿರು. ತಿರ್ಗಾ 6 ಕೋಟಿ ರೂಪಾಯಿ ತಂದು ಅಬ್ಬಿಗೆರೆ ಕೆರೆ 6 ಕೋಟಿ, ಲಕ್ಕಿಂಪುರ ಕೆರೆ 4 ಕೋಟಿ ರೂಪಾಯಿ ಕೆಲಸ ನಡೀತಾ ಇದೆ ಇವತ್ತು. ಇಷ್ಟು ಕೆಲಸಗಳು ಇವತ್ತು ಎಲ್ಲ ಕಡೆಗೂ ನಾನು ತಂದಿರೋ ಕೊಟ್ಟಿರೋ ಹಣದಲ್ಲಿ ಇವತ್ತು ಕೆಲಸಗಳು ನಡೀತಾ ಇದ್ದಾವೆ. ನಿಮಗೇನಾದ್ರೂ ಸ್ವಲ್ಪನ ನಿಮಗೇನಾನ ಮಾನ ಮರ್ಯಾದೆ ಏನಾದರೂ ಇದೆಯಾ ನಿಮಗೆ? ಯಾವ ಮುಖ ಇಟ್ಕೊಂಡು ಹೋಗ್ಬಿಟ್ಟು ಫ್ರೀಡಮ್ ಪಾರ್ಕ್ ಹೋಗಿದ್ದೀರಾ? ಇವೆಲ್ಲ ಜನಗಳಿಗೆ ಗೊತ್ತದೆ. ನಿಮ್ಮ ನಾಟಕಗಳು, ಈ ನಾಟಕ ಮಾಡ್ಕೊಂಡು ಈ ಥರ ಸುಮ್ಮನೆ ಇದು ಮಾಡ್ತಾ ಇದ್ದೀರಾ. ಇವೆಲ್ಲ ನಿಮಗೆ ಫಲ ಕೊಡೋದಿಲ್ಲ. ನೀವೇನೇ ಮಾಡಿದರೂ ಕೂಡ ಇವೆಲ್ಲ ನಾಟಕ ಅಂತ ಜನಗಳಿಗೆ ಗೊತ್ತಿದೆ. ಅದನ್ನು ಇವತ್ತು ಯಾಕೆ ಅಂತಂದ್ರೆ ನಾನು ಪೇಪರ್ನಲ್ಲಿ ನೋಡಿದೆ, ನಮಗೆ ಇವರು ಏನು ಇವತ್ತು ಇದನ್ನ ಹಿಡ್ಕೊಂಡು ಇವತ್ತು ಅನುದಾನ ಕೊಟ್ಟಿಲ್ಲ ಅಂತ ನೋಡಿದ್ರಲ್ಲ, ಇದೆಲ್ಲ ನಾಟಕ. ನಿಮಗೇನೋ ಸ್ವಲ್ಪನ ಮಾನ ಮರೆದಿದ್ದರೆ ಸರ್ಕಾರ ಜೊತೆಗೆ ಸರಿಯಾಗಿ ಕೂತು ಮಾತಾಡ್ಕೊಂಡು ಕೆಲಸ ಮಾಡೋಕ್ಕೆ ಹೇಳಿ. ಅದು ಬಿಟ್ಬಿಟ್ಟು ಈ ಥರ ನಾಟಕ ಆಡಿ ಈ ಥರ ಎಲ್ಲ ಇದು ಮಾಡ್ಕೊಂಡ್ರೆ ನಿಮಗೆ ಎಲ್ಲರೂ ಜನಗಳಿಗೆ ಈ ವಿಚಾರ ನಿಮಗೆ ಇವ್ರು ಏನೇನು ಮಾಡ್ತಾರೆ ಅಂತ ಗೊತ್ತಿದೆ. ಸರ್, ಈಗ ನೀವು ತಂದಿರ್ತಕ್ಕಂಥ ಅನುದಾನಗಳದ್ದು ಇದುವರೆಗೂ ಕೆಲಸ ನಡೀತಾ ಇತ್ತು. ಮೊನ್ನೆ ಎಲ್ಲ ಪೂಜೆ ಮಾಡಿದ್ದು ನೀವು ತಂದ ಅನುದಾನಗಳಿಂದನೇ ಪೂಜೆ ಆಯಿತು ಅಂತ ಹೇಳಿದ್ರಿ. ಈಗ ಕಾಂಗ್ರೆಸ್ ಗೌರ್ಮೆಂಟಿಂದ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಎಷ್ಟು ಕೋಟಿ ರೂಪಾಯಿ ಅನುದಾನ ಬಂದಿದೆ ಅಂತಕ್ಕಂಥದ್ದು? ಅಲ್ಲ, ಕಾಂಗ್ರೆಸ್ ಇವಾಗ ತಂದಿರೋದೇ ಇನ್ನೂ 339 ಕೋಟಿ ರೂಪಾಯಿ ಐತೆ. ಯಾವ ಕ್ಷೇತ್ರದಲ್ಲಿ ದುಡ್ಡಿದೆ ಎಲ್ಲ ಕಿತ್ಕೊಂಡ್ರು. ಆದರೂ ನಾನು ತಂದಿದ್ದೀನಿ. ಹಿಂದೆ 580 ಕೋಟಿ ರೂಪಾಯಿ ನಾನು ತಂದಾಗ ಎಲ್ಲ ಕಿತ್ಕೊಂಡು ವಾಪಸ್ ಮಾಡಿರು. ಆದರೂ ಬಿಡಲಿಲ್ಲ ನಾನು, ಇಲ್ಲಿ ನೋಡಿ 339 ಕೋಟಿ ರೂಪಾಯಿ ಈ ಕ್ಷೇತ್ರದಲ್ಲಿ ದುಡ್ಡು ತಂದು ಇಟ್ಟಿದ್ದೀನಿ. ಈ 339 ಕೋಟಿ, ಅದರಲ್ಲಿ 110 ಕೋಟಿ ರೂಪಾಯಿ ಹೈಕೋರ್ಟಿಂದ ಡೈರೆಕ್ಷನ್ ತಗೊಂಡು 110 ಕೋಟಿ ತಂದಿದ್ದೀನಿ ಇಲ್ಲಿ. ಅದ್ರಾಗೆ 110 ಕೋಟಿ ಒಳಗೇ ಎಲ್ಲ ವಾರ್ಡ್ಗೂ ದುಡ್ಡು ಹಾಕಿಕೊಟ್ಟಿದ್ದೀನಿ ನೋಡಿ. ಎಲ್ಲ ವಾರ್ಡ್ಗೂ ದುಡ್ಡು ಹಾಕಿದ್ದೀನಿ. 110 ವಿಲೇಜ್ಗೆ 25 ಕೋಟಿ ರೂಪಾಯಿ ಕೊಟ್ಟು ಕೆಲಸ ನಡೀತಾ ಇದೆ. ತಡೆ ಒಡ್ಡಕ್ಕೆ ಹೋಗಲ್ಲ. ನನಗೆ ಹೆಜ್ಜೆಗೂ ನನಗೆ ಹಿಂದೆ 5 ವರ್ಷ ನನಗೆ
ಈ ಕ್ಷೇತ್ರ ಜನಕ್ಕೆ ದ್ರೋಹ ಮಾಡಿರು, ಕಣ್ಣೀರು ಕೈ ತೊಳ್ಸಿರು, ಅನ್ಯಾಯ ಮಾಡಿರು. ಫ್ಲಡ್ ಬಂದಾಗ, ಕೋವಿಡ್ಗಳು ಬಂದಾಗ ಇವೆಲ್ಲ ಭಾಳ ಇವತ್ತು ಜನಗಳಿಗೆ ತೊಂದರೆ ಕೊಟ್ಟರು. ಆದರೆ ನಾನು ನಿಂತು ಕೆಲಸ ಇವತ್ತು ಯಾವುದೇ ತಡೆ ಹೊಡೆದು ಕೆಲಸ ಮಾಡಿಸ್ತಾ ಇದ್ದೀನಿ. ದಾಸರಳ್ಳಿಗೆ ಅನುದಾನ ಕೊಟ್ಟರು ಸುಳ್ಳು ಸುಳ್ಳು ಪ್ರತಿಭಟನೆ ಮಾಡ್ತಾ ಇದ್ರು ಅಂತೀರಿ. ಅಲ್ಲ, ಇನ್ನೇನಿದೆ, ಇದು ಎಲ್ಲ ಜನಗಳಿಗೆ ಗೊತ್ತಿರೋ ವಿಚಾರ, ಜನಗಳಿಗೆ ಗೊತ್ತಿರೋ ವಿಚಾರ. ಜನಗಳ ದಾರಿ ತಪ್ಪಿಸೋ ಕೆಲಸ ಮಾಡ್ತಾರೆ. ಜನಗಳಿಗೆ ಗೊತ್ತಿದೆ ನನ್ನ ಇದ್ದಾಗ ಏನು ಕೆಲಸ ಮಾಡ್ತಾ ಇದ್ದೋ, ಈಗೇನು ನಾಟಕಗಳು ಮಾಡ್ಕೊಂಡು ಇವೆಲ್ಲ ಮಾಡ್ತಾ ಇದ್ದಾರೆ, ಜನನೇ ಹೇಳ್ತಾ ಇದ್ದಾರೆ. ಎಲ್ಲೇ ಹೋದ್ರು, ಎಲ್ಲೇ ಬಂದರು, ಯಾಕೆಂದರೆ ನಮಗೂ 83 ಸಾವಿರ ಜನ ಮತ ಕೊಟ್ಟಿರೋದಲ್ಲ. ಜನಗಳಿಗೆ ಇವೆಲ್ಲ ಗೊತ್ತಾಗಲ್ವೇನು? ಆದ್ದರಿಂದ ನೀವು ಏನೇ ಇದು ಮಾಡಿದ್ರು ಕೂಡ ಇವತ್ತು ಕಾಂಗ್ರೆಸ್ ಇವತ್ತು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನಮ್ಮ ದಾಸರಳ್ಳಿಗೆ ಯಾವುದೇ ಅನುದಾನ ಇವತ್ತು ಮೊನ್ನೆನೂ 50 ಇವಾಗ ಮೊನ್ನೆ 2 ತಿಂಗಳ ಹಿಂದೆ 50 ಕೋಟಿ ರೂಪಾಯಿ ಇವತ್ತು KSSTಯಿಂದ ಹಣವನ್ನು ತಂದಿದ್ದು ಇವಾಗ ರಿಲೀಸ್ ಮಾಡಿಕೊಟ್ಟು ಕೆಲಸ ನಡೀತಾ ಇದಲ್ಲ. ಇಡೀ ಪಿಣ್ಯ ಇಂಡಸ್ಟ್ರಿ ಕೆಲಸ ನಡೀತಾ ಇದೆ. 110 ವಿಲೇಜು 25 ಕೋಟಿ ರೂಪಾಯಿ ಕೆಲಸ ನಡೀತಾ ಇದೆ. ಕೆರೆಗೆ ಇನ್ನು 3 ದಿನದಲ್ಲಿ ವರ್ಕ್ ಆರ್ಡರ್ ಕೊಡಿಸ್ತಾ ಇದ್ದೀನಿ. ಚಿಕ್ಕಬಳ್ಳಾವರ ಕೆರೆಗೆ ವರ್ಕ್ ಆರ್ಡರ್ ಕೊಡಿಸ್ತಾ ಇದ್ದೀನಿ. 25 ಕೋಟಿ, ಅದು 15 ಕೋಟಿದು. ಈ ಥರ ಯಾವಾಗ ನೀವು 1 ಲಕ್ಷ ರೂಪಾಯಿ, ನಮಗೆ 1 ಲಕ್ಷ ರೂಪಾಯಿ ಯಾವತ್ತನ ಈ ಕ್ಷೇತ್ರಕ್ಕೆ ನಾವು ಅನುದಾನ ಅಂತ ನೀವು ಫ್ರೀಯಾಗಿ ಕೊಟ್ಟಿದ್ರ? ನೀವು ಅನುದಾನ ತರಬೇಕಾದ್ರೆ ಆ ಭಗವಂತನಿಗೆ ಗೊತ್ತು ಎಷ್ಟು ಕಷ್ಟ ಬಿದ್ದು ತರಬೇಕು ಅಂತ. ಅವು ಬಾಯಿ ಬಿಟ್ಟು ಹೇಳಂಗಿಲ್ಲ, ಆ ಭಗವಂತನಿಗೆ ಗೊತ್ತು. ಸುಮ್ಮನೆ ಸರ್ಕಾರದ ಮೇಲೆ ಗೂಬೆ ಕೊಡಿಸ್ತಾರೆ ಬಿಜೆಪಿ. ಇನ್ನೇನಿದೆ ಅದಲ್ದೇ ಇಡೀ ಕ್ಷೇತ್ರದ ಎಲ್ಲ ಮತದಾರ ಬಂಧುಗಳಿಗೆ ಈ ವಿಚಾರ, ನಮ್ಗೆ ಎಷ್ಟೆಷ್ಟು ತೊಂದರೆ ಕೊಟ್ಟರು, ಏನು ಮಾಡಿದರು, ಎಲ್ಲ ವಿಚಾರನೂ ಗೊತ್ತಿದೆ ಕ್ಷೇತ್ರದ ಜನಗಳಿಗೆ. ಥ್ಯಾಂಕ್ ಯು.